ಮನೆ ಬಾಡಿಗೆ ಕೇಳ್ಕೊಂಡು ಬರ್ತಾರೆ. ಬಾಡಿಗೆಗೆ ಕೊಟ್ರೆ ಮನೆಯಲ್ಲಿ ವಾಸ ಮಾಡಲ್ಲ, ಬೀಗ ಹಾಕೊಂಡು ಹೋಗಿರ್ತಾರೆ. ಬೀಗ ಹಾಕಿದ್ದಾರೆ ಅಂದ್ರೆ ಆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಅಲ್ಲ, ಆ ಮನೆಯಲ್ಲೇ ಎಲ್ಲವೂ ಇರಬಹುದು ಅಂತ. ಇಂಥದ್ದೇ ಬೀಗ ಹಾಕಿದ ಮನೆಯೊಂದಕ್ಕೆ ನುಗ್ಗಿದ ಪೊಲೀಸರಿಗೆ ಖತರ್ನಾಕ್ ಗ್ಯಾಂಗ್ ಒಂದು ಸಿಕ್ಕಿ ಬಿದ್ದಿದ್ದು, ಇವರು ಮಾಡ್ತಾ ಇದ್ದ ಕಳ್ಳ ಕೆಲಸ ಬಯಲಾಗಿದೆ. ಬೆಂಗಳೂರಿಗೊಂದು ಗ್ಯಾಂಗ್ ಬಂದಿದೆ. ಬಂದೋರು ಒಂದ್ ಕಡೆ ಮನೆ ಮಾಡ್ತಾರೆ. 4-5 ಜನ ಇದ್ದೀವಿ, ಕೆಲಸಕ್ಕಾಗಿ ಬಂದಿದ್ದೀವಿ ಅಂತ ಹೇಳಿ ರೂಮ್ ಮಾಡ್ಕೋತಾರೆ. ಮನೆ ಮಾಡಿದವರು ಮನೆಯಲ್ಲಿ ಇರ್ತಾರಾ ಅಂದ್ರೆ ಇರಲ್ಲ, ಮನೆಗೆ ಬೀಗ ಹಾಕಿರುತ್ತೆ. ಯಾಕಂದ್ರೆ ಅವರು ಮನೆ ಮಾಡಿದ್ದು ತಾವು ಇರೋದಕ್ಕಲ್ಲ, ತಾವು ತಗೊಂಡು ಬರೋ ಮಾಲು ಇಡೋಕೆ. ಕೆಲಸ ಮಾಡೋಕೆ ಬರೋರಿಗೆ ಕೆಲವು ಸಲ ಮನೆ ಸಿಗಲ್ಲ. ಆದ್ರೆ ಇವರು ತಾವು ಕದ್ದು ತಗೊಂಡ್ ಬರೋ ವಸ್ತುವನ್ನ ಇಡೋಕೆ ಅಂತ ರೂಮ್ ಮಾಡ್ತಾರೆ ಅಂದ್ರೆ ಇವರ ಈ ಕಸುಬು ಹೇಗಿರ್ಬೇಕು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಂಧ್ರದಿಂದ ಬೆಂಗಳೂರಿಗೆ ಮೊಬೈಲ್ ಕದಿಯಲು ಬರ್ತಾರೆ. ಕದ್ದ ಐಟಂ ಇಡಲು ಬಾಡಿಗೆ ರೂಮ್ ಮಾಡ್ತಾರೆ. ಹೌದು, ಆಂಧ್ರದಿಂದ ಬೆಂಗಳೂರಿಗೆ ಒಂದಷ್ಟು ಜನ ಕಳ್ಳರು ಬಂದಿರ್ತಾರೆ. ಮೊಬೈಲ್ಗಳನ್ನೇ ಎಗರಿಸೋದೇ ಇವರ ಟಾರ್ಗೆಟ್. ಮೊಬೈಲ್ ಕದಿಯೋದು, ಅದನ್ನ ಆಂಧ್ರಗೆ ತೆಗೆದುಕೊಂಡು ಹೋಗಿ ಕಡಿಮೆ ಬೆಲೆಗೆ ಮಾರೋದೇ ಇವರ ಕಸುಬಾಗಿದ್ಯಂತೆ. ಅಂದಾಗೆ ಇವರ ಕಾರ್ಯಾಚರಣೆ ಯಾವ ಪೊಲೀಸ್ ಕಾರ್ಯಾಚರಣೆಗೂ ಕಮ್ಮಿ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರ ವರ್ಕಿಂಗ್ ಸ್ಟೈಲೇ ಆಗಿರುತ್ತೆ. ಒಟ್ಟಿಗೆ 4-5 ಜನ ನಗರಕ್ಕೆ ಬರ್ತಾರೆ. ಬಂದ ಮೇಲೆ ಅವ್ರು ಮಾಡೋ ಮೊದಲ ಕೆಲಸ ಏನಪ್ಪಾ ಅಂದ್ರೆ ಬಾಡಿಗೆಗೆ ಮನೆ ಮಾಡೋದು. ಕೆಲಸಕ್ಕಾಗಿ ಬಂದಿದ್ದೀವಿ, ಒಂದಷ್ಟು ದಿನ ಇರ್ತೀವಿ ಅಂತ ಹೇಳಿ 4-5 ಜನ ಇರೋಕೆ ಅಂತ ಮನೆ ಬಾಡಿಗೆ ತಗೋತಾರೆ. ತಗೊಂಡಾದ ಮೇಲೆ ನಗರದೊಳಗೆ ನುಗ್ಗಿ ಜನಸಾಮಾನ್ಯರಿಂದ ಮೊಬೈಲ್ ಕಳ್ಳತನ ಮಾಡ್ತಾರೆ. ಕಳ್ಳತನ ಮಾಡಿದವರು ಆ ಎಲ್ಲ ಮೊಬೈಲ್ಗಳನ್ನ ಎತ್ಕೊಂಡು ಬಂದು ಇದೇ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಅಯ್ಯೋ, ಒಂದು ಮನೆಯಲ್ಲಿ ಎಲ್ಲ ಮೊಬೈಲ್ ಇಟ್ರೆ ಟ್ರೇಸ್ ಆಗಲ್ವಾ ಅಂತ ಕೇಳ್ಬೋದು. ಬಟ್ ಟ್ರೇಸ್ ಆಗದೆ ಇರೋ ತರ ಮೊಬೈಲ್ ನಿಷ್ಕ್ರಿಯಗೊಳಿಸಿ ಮುಚ್ಚಿಡ್ತಾರೆ. ಇಂಥದ್ದೇ ಗ್ಯಾಂಗ್ ಒಂದನ್ನ ಈಗ ಬೆಂಗಳೂರಿನ ವೈಟ್ ಫೀಲ್ಡ್ ಪೊಲೀಸರು ಲಾಕ್ ಮಾಡಿದ್ದಾರೆ. ಹೌದು, ಆಂಧ್ರ ಪ್ರದೇಶದ ಮೂಲಕ ರವಿತೇಜ, ವೆಂಕಟೇಶ್, ಬಾಲರಾಜ್, ಪೆದ್ದರಾಜ್, ರಮೇಶ್, ಸಾಯಿ ಕುಮಾರ್ ಇತ್ತೀಚೆಗಷ್ಟೇ ಬೆಂಗಳೂರಿಗೆ ಬಂದು ತಮ್ಮ ಕೈಚಳಕ ಆರಂಭಿಸಿದ್ರು. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಇವರು ಜನರಿಗೆ ಜೇಬಿಗೆ ಕತ್ತರಿ ಹಾಕ್ತಾ ಇದ್ರು. ಜನರಾಶಿಯಾಗಿರುವ ಬಸ್ಗಳನ್ನ ಹತ್ತಿ ಮೊಬೈಲ್ ಕಳ್ಳತನ ಮಾಡ್ತಾ ಇದ್ರು. ಬಸ್ ಹತ್ತುವಾಗ ಹಾಗೂ ಇಳಿಯುವಾಗ ಮೊಬೈಲ್ ಎಗರಿಸಿ ಎಸ್ಕೇಪ್ ಆಗ್ತಾ ಇದ್ರು. ಜನಗಳಿಂದ ಕದ್ದ ಈ ಫೋನ್ಗಳನ್ನ ಕಾಡುಗೋಡಿಯ ಚನ್ನಸಂದ್ರ ಹಾಗೂ ಅವಲಹಳ್ಳಿಯಲ್ಲಿರುವ ಮನೆಗಳಲ್ಲಿ ಮುಚ್ಚಿಡ್ತಾ ಇದ್ರಂತೆ. ಒಂದ್ ಕಡೆ ಮೊಬೈಲ್ ಫೋನ್ಗಳನ್ನ ಮುಚ್ಚಿಟ್ರೆ ಮತ್ತೊಂದು ಮನೆಯಲ್ಲಿ ತಾವುಗಳು ಉಳಿದುಕೊಳ್ತಾ ಇದ್ರಂತೆ. ಯಾರಿಗೂ ಅನುಮಾನ ಬಾರದ ರೀತಿ ನೋಡ್ಕೊಳ್ತಾ ಇದ್ದ ಖದೀಮರು ಆಗಾಗ ಕದ್ದ ಮಾಲನ್ನ ತಗೊಂಡು ಆಂಧ್ರಗೆ ಹೋಗ್ತಾ ಇದ್ರಂತೆ. ಅಲ್ಲಿ ಹೋಗಿ ಕಡಿಮೆ ಬೆಲೆಗೆ ಮೊಬೈಲ್ಗಳನ್ನ ಮಾರಾಟ ಮಾಡಿ ದುಡ್ಡು ಮಾಡ್ತಾ ಇದ್ರು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ರವಿತೇಜ, ವೆಂಕಟೇಶ್, ಬಾಲರಾಜ್, ಪೆದ್ದರಾಜ್, ರಮೇಶ್, ಸಾಯಿ ಕುಮಾರ್ ಅನ್ನೋ ಆಂಧ್ರ ಮೂಲದ ಮೊಬೈಲ್ ಕಳ್ಳರನ್ನ ಕಾಡುಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 30 ಲಕ್ಷ ಮೌಲ್ಯದ ವಿವಿಧ ಕಂಪನಿಯ 117 ಮೊಬೈಲ್ ಫೋನ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ.
ಅದಕ್ಕೆ ಹೇಳೋದು, ಬಸ್ನಲ್ಲಿ ಹೋಗುವಾಗ, ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಾಗ ಅಥವಾ ಜನನಿಬಿಡ ಪ್ರದೇಶಗಳಲ್ಲಿ ಓಡಾಡುವಾಗ ಎಚ್ಚರ. ನಿಮ್ಮ ನೆರೆಹೊರೆಯರಲ್ಲೂ ಇಂಥ ಗ್ಯಾಂಗ್ ಬೀಡುಬಿಟ್ಟಿರಬಹುದು. ನಿಮ್ಮ ಸುತ್ತಮುತ್ತಲೂ ಈ ರೀತಿಯ ಮೊಬೈಲ್ ಕಳ್ಳರು ಓಡಾಡ್ತಿರ್ಬೋದು. ಎನಿವೆ, ಬಿ ಅಲರ್ಟ್ ಗಾಯ್ಸ್.